ವೈದಿಕ ಹಿಂದೂ ಧರ್ಮದಲ್ಲಿ ಪ್ರತಿದಿನ ದೇವರಿಗೆ ಸಮರ್ಪಿತವಾಗಿದೆ. ಶನಿವಾರವನ್ನು ಶನಿದೇವ ಮತ್ತು ಹನುಮಂತನಿಗೆ ಸಮರ್ಪಿಸಲಾಗಿದೆ. ನ್ಯಾಯವಂತನಾದ ಶನಿಯು ವ್ಯಕ್ತಿಯ ಉತ್ತಮ ಕರ್ಮಕ್ಕೆ ಉತ್ತಮ ಫಲವನ್ನು ನೀಡುತ್ತಾನೆ. ಮತ್ತೊಂದೆಡೆ ಕೆಟ್ಟ ಕೆಲಸ ಮಾಡುವವರನ್ನು ಶಿಕ್ಷಿಸುತ್ತಾನೆ. ಹನುಮಂತನ ಕೃಪೆಯಿಂದ ಶತ್ರುಗಳು ನಾಶವಾಗುತ್ತಾರೆ ಎಂಬ ನಂಬಿಕೆ ಇದೆ. ಶನಿದೇವನ ಮತ್ತು ಹನುಮಂತನ ಆಶೀರ್ವಾದ ಪಡೆಯಲು ಶ್ರಾವಣ ಶನಿವಾರ ಮಾಡಬೇಕಾದ ಕೆಲವು ಪರಿಹಾರಗಳನ್ನು ಈ ವಿಡಿಯೋ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಈ ಪರಿಹಾರಗಳನ್ನು ಮಾಡುವುದರಿಂದ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗುವ ಮೂಲಕ ದುಃಖವು ದೂರವಾಗುತ್ತದೆ. ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ಸಹ ತರುತ್ತದೆ. ಶನಿವಾರದಂದು ಶನಿ ಮತ್ತು ಹನುಮಂತನಿಗೆ ಸಮರ್ಪಿತವಾಗಿರುವ ಕಾರಣ ಎರಡೂ ದೇವರುಗಳನ್ನು ಒಟ್ಟಿಗೆ ಪೂಜಿಸಬೇಕು. ಪೂಜೆಯನ್ನು ಮಾಡುವ ಮೊದಲು ಶುದ್ಧವಾದ ತಟ್ಟೆಯಲ್ಲಿ ಜೇನುತುಪ್ಪವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮುಂದೆ ಇರಿಸಿ. ಅದರ ನಂತರ ನೀವು ದೇವರನ್ನು ಪ್ರಾರ್ಥಿಸಬೇಕು. ದೇವರನ್ನು ಪ್ರಾರ್ಥನೆ ಮಾಡಿದ ನಂತರ ಆ ಜೇನುತುಪ್ಪವನ್ನು ನಾಯಿ ಅಥವಾ ಕಪ್ಪು ಹಸುವಿಗೆ ತಿನ್ನಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಸ್ಥಗಿತಗೊಂಡಿರುವ ಕೆಲಸಗಳು ಪುನಃ ಪ್ರಾರಂಭವಾಗುತ್ತವೆ. ಕೆಲಸದಲ್ಲಿ ಪ್ರಗತಿಯನ್ನು ಪಡೆಯಲು ಶನಿವಾರದಂದು ಶನಿಯೊಂದಿಗೆ ಹನುಮಂತನನ್ನು ಪೂಜಿಸಬೇಕು. ಶನಿವಾರ ಸಂಜೆ ಹಿಟ್ಟಿನ ಚೆಂಡುಗಳನ್ನು ಅಥವಾ ಧಾನ್ಯಗಳನ್ನು ನೊಣಗಳಿಗೆ ಆಹಾರವಾಗಿ ನೀಡಿ. ನಂತರ ಇರುವೆಗಳಿಗೆ ಹಿಟ್ಟನ್ನು ಆಹಾರವಾಗಿ ನೀಡಿ. ಇದು ಶನಿ ಮತ್ತು ಹನುಮಂತನ ಕೃಪೆಯಿಂದ ಯಶಸ್ಸು ಮತ್ತು ಪ್ರಗತಿ ಪಡೆಯುವಂತೆ ಮಾಡುತ್ತದೆ. ನೀವು ಸಾಲವನ್ನು ಹೊಂದಿದ್ದರೆ ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣದಿದ್ದರೆ ಶನಿವಾರದಂದು ಈ ಪರಿಹಾರವನ್ನು ಮರೆಯದೆ ಮಾಡಿ. ಶನಿದೇವರು ತುಂಬಾ ಕರುಣಾಮಯಿ. ಶನಿದೇವನು ತನ್ನನ್ನು ಆರಾಧಿಸುವ ಭಕ್ತರನ್ನು ಆಶೀರ್ವದಿಸುತ್ತಾನೆ. ನಿಮಗೆ ಶನಿ ಸಾಡೆ-ಸಾತಿ ಅಥವಾ ಇತರ ಶನಿ ದೋಷವಿದ್ದರೆ ಶನಿವಾರದಂದು ಅರಳಿ ಮರವನ್ನು 2 ಕೈಗಳಿಂದ ಸ್ಪರ್ಶಿಸಿ ಮತ್ತು ಅರಳಿ ಮರದ ಸುತ್ತಲೂ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ. ಪ್ರತಿ ಶನಿವಾರ ಈ ಪರಿಹಾರವನ್ನು ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಅರಳಿ ಮರವನ್ನು ಪೂಜಿಸುವಾಗ ಮತ್ತು ಪ್ರದಕ್ಷಿಣೆ ಮಾಡುವಾಗ ಶನಿ ಮಂತ್ರವನ್ನು ಜಪಿಸಬೇಕು. ಶ್ರಾವಣ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಬೇಕು. ನಂತರ ಹನುಮಂತನ ವಿಗ್ರಹ ಅಥವಾ ಫೋಟೋದ ಮುಂದೆ ದೀಪವನ್ನು ಹಚ್ಚಬೇಕು. ನಂತರ ಕಪ್ಪು ವಸ್ತುಗಳನ್ನು ದಾನ ಮಾಡಿ. ಉದ್ದಿನ ಬೇಳೆ, ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಇತ್ಯಾದಿ ವಸ್ತುಗಳನ್ನು ದಾನ ಮಾಡಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ನೀವು ಶನಿ ಮತ್ತು ಹನುಮಂತನ ಕೃಪೆಯನ್ನು ಪಡೆಯುತ್ತೀರಿ. ಈ ಪರಿಹಾರದಿಂದ ನಿಮ್ಮ ಶತ್ರುಗಳು ನಿಮ್ಮ ಮೇಲಿನ ದ್ವೇಷವನ್ನು ಬಿಟ್ಟು ಬಿಡುತ್ತಾರೆ. ಶನಿವಾರದಂದು ಶನಿಯನ್ನು ಪೂಜಿಸಿದ ನಂತರ ಶಿವಚಾಲೀಸ ಮತ್ತು ಶನಿಪಾಠ ಎರಡನ್ನೂ ಪಠಿಸಬೇಕು. ಈ ಪರಿಹಾರದಿಂದ ಶನಿದೇವನ ದುಷ್ಟ ಕಣ್ಣಿನಿಂದ ನೀವು ತಪ್ಪಿಸಿಕೊಳ್ಳಬಹುದು. ಶ್ರಾವಣ ಮಾಸದಲ್ಲಿ ಬರುವ ಶನಿವಾರದಂದು ಅರಳಿ ಮರದ ಕೆಳಗೆ ಸಂಜೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಈ ಪರಿಹಾರದಿಂದ ಶನಿ ದೋಷದಿಂದ ಮುಕ್ತಿ ಸಿಗುತ್ತದೆ. ಈ ದಿನ ಕಡು ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ಶಿವನ ಆರಾಧನೆ ಮಾಡಿ. ಶನಿದೇವರಿಗೂ ಪೂಜೆಯನ್ನು ಸಲ್ಲಿಸಿ. ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪ ಮಾಡುತ್ತಾ ಶನಿ ಮಂತ್ರವನ್ನು ಪಠಿಸಬೇಕು. ಶ್ರಾವಣ ಶನಿವಾರ ಆಲದ ಮರದ ಕೆಳಗಡೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವಾಗ ಅದರಲ್ಲಿ ಎಳ್ಳನ್ನು ಹಾಕಿ ಅಭಿಷೇಕ ಮಾಡಿಸಿ. ಈ ಪರಿಹಾರ ಮಾಡುವುದರಿಂದ ಶನಿ ಕೊಡುವ ಕಷ್ಟ ಸ್ವಲ್ಪ ಕಡಿಮೆಯಾಗುವುದು. ಈ ಪರಿಹಾರಗಳನ್ನು ಸಹ ಮಾಡಿ. ಧರ್ಮಗ್ರಂಥಗಳಲ್ಲಿ ಶನಿದೇವನನ್ನು ಪೂಜಿಸಲು ಉತ್ತಮ ಸಮಯವೆಂದರೆ ಸೂರ್ಯಾಸ್ತದ ನಂತರ ಎಂದು ಹೇಳಲಾಗುವುದು. ಆದ್ದರಿಂದ ಸೂರ್ಯಾಸ್ತದ ನಂತರ ಆಲದ ಮರದ ಕೆಳಗಡೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಈ ದಿನ ನಿರ್ಗತಿಕರಿಗೆ ಸಹಾಯ ಮಾಡಿ. ಈ ದಿನ ಎಳ್ಳೆಣ್ಣೆಯಲ್ಲಿ ನಿಮ್ಮ ಮುಖ ನೋಡಿ ಆ ಎಣ್ಣೆಯನ್ನು ದಾನ ಮಾಡಿ. ಈ ದಿನ ಮನೆ ಮನೆಗೂ ತೆರಳಿ ಭಿಕ್ಷಾಟನೆ ಮಾಡುವ ಪದ್ಧತಿ ಇದೆ. ಶ್ರಾವಣ ಶನಿವಾರದಂದು ಹರಕೆ ಹೊತ್ತ ಕೆಲವರು ಮನೆ ಮನೆಗೂ ತೆರಳಿ ಭಿಕ್ಷಾಟನೆ ಮಾಡುತ್ತಾರೆ. ವೆಂಕಟೇಶ್ವರನ ಹೆಸರಿನಲ್ಲಿ ಭಿಕ್ಷಾಟನೆ ಮಾಡಿ ಅದರಿಂದ ಬಂದ ವಸ್ತುಗಳನ್ನು ಅಡುಗೆ ಮಾಡಿ ತಿನ್ನುವುದು ಕೆಲವೆಡೆ ಪದ್ಧತಿಯಾಗಿ ನಡೆದುಕೊಂಡು ಬಂದಿದೆ. ಜನರು ಕೂಡ ಈ ಸಮಯದಲ್ಲಿ ತಮ್ಮ ಮನೆಗೆ ಭಿಕ್ಷಾಟನೆಗೆ ಬರುವವರಿಗೆ ಅಕ್ಕಿ,
ಗೋಧಿ ಹಿಟ್ಟು ಸೇರಿದಂತೆ ವಿವಿಧ ವಸ್ತುಗಳನ್ನು ದಾನವಾಗಿ ನೀಡುತ್ತಾರೆ. ಹೀಗೆ ನೀಡಿದ ವಸ್ತು ದೇವರಿಗೆ ಅರ್ಪಿಸಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ ಇದೆ. ಕೆಲವೆಡೆ ಹೀಗೆ ಭಿಕ್ಷಾಟನೆ ಮಾಡುವುದು ಪದ್ಧತಿಯಾಗಿದೆ. ಮಾಹಿತಿ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.